ಒಂದು ಕಡೆ ದರ್ಶನ್ಗೆ ಈ ಒಂದು ಕೇಸು ಕಾಡ್ತಾ ಇದೆ. ಇದ್ರದ್ದು ಸ್ಟೆಪ್ ಬೈ ಸ್ಟೆಪ್ ತನಿಖೆ ನಡೀತಾ ಇದೆಯಲ್ಲ, ಈ ಕೇಸ್ ಇದೀಗ ದರ್ಶನ್ಗೆ ಮತ್ತಷ್ಟು ಹಿಂಸೆ ಕೊಡ್ತಾ ಇದೆ. ದರ್ಶನ್ ಪಾತ್ರ ಏನು ಇಲ್ವಾ, ಏನು ಇದೆಯಾ, ಏನಾದರೂ ಇದೆಯಾ ಈ ಕೇಸಲ್ಲಿ ಅಂತ ಚೆಕ್ ಮಾಡಿಕೊಂಡಾಗ ಮಹತ್ವದ 30 ಸಾಕ್ಷ್ಯಗಳು ಅಗೇನ್ಸ್ಟ್ ದರ್ಶನ್ ರೆಡಿಯಾಗಿದೆ. 30 ಪ್ರೂಫ್ ಅಗೇನ್ಸ್ಟ್ ದರ್ಶನ್ ರೆಡಿಯಾಗಿವೆ ಅಂತ ಮಾಹಿತಿ ಸಂಗ್ರಹಿಸಿದ್ದಾರೆ ಪೊಲೀಸರು ಅಂತ. ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿರೋದ್ರಿಂದ ಹಿಡ್ಕೊಂಡು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವಲ್ಲಿ ದರ್ಶನ್ ಮಹತ್ವದ ಪಾತ್ರ ಇದೆ ಅಂತ ಹೇಳಿ ಹಲವು ಸಾಕ್ಷ್ಯಗಳು ದರ್ಶನ್ ವಿರುದ್ಧವಾಗಿ ಸಿಕ್ಕಿವೆ ಪೊಲೀಸರಿಗೆ. ಈಗ ಮೊನ್ನೆಲ್ಲ ನಾವೇನು ಮಾತಾಡ್ತಾ ಇದ್ವಿ, ಸಿಮ್ ಕಾರ್ಡ್ಗಳ ಆ್ಯಕ್ಟಿವೇಟ್ ಬಗ್ಗೆ. ಡೂಪ್ಲಿಕೇಟ್ ಸಿಮ್ ತರಿಸಿದ್ದಾರೆ, ಇವರು ಮೊಬೈಲ್ ಹಾಳು ಮಾಡೋದು, ಸಿಮ್ ಇಲ್ಲ ಅಂತ ಮಾಡೋದು, ಡೇಟಾ ಡಿಲೀಟ್ ಮಾಡೋದೆಲ್ಲ ಮಾಡಿದ್ರಲ್ಲ. ಇದೀಗ ದರ್ಶನ್ ವಿರುದ್ಧವಾಗಿ ಮತ್ತೆ ಸಿಮ್ಮೆಲ್ಲ ಆ್ಯಕ್ಟಿವ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಟಿವೇಟ್ ಮಾಡಾದ ಮೇಲೆ ಸಾಕಷ್ಟು ಸಾಕ್ಷ್ಯಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಈ ಸಾಕ್ಷ್ಯಗಳು ಕೂಡ ದರ್ಶನ್ಗೆ ಉರುಳಾಗಬಹುದು. ದರ್ಶನ್ ಏನು ವಿಚಾರ ಇಲ್ಲಿ, ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸುವುದರಲ್ಲಿ ದರ್ಶನ್ ಪಾತ್ರ ಇತ್ತಾ ಇಲ್ವಾ? ಕ್ವಶನ್ ಬರುತ್ತೆ ತಾನೇ. ದರ್ಶನೇ ಮಾಡಿಸಿದ್ದ, ಬೇರೆಯವ್ರು ಮಾಡಿಸಿದ್ದ ಅಂತ, ಅದಕ್ಕೆ ಸಾಕ್ಷ್ಯ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದೀಗ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಬೇಕಾದ್ರೆ ಕಾಲ್ ಮಾಡಿರೋದು ನಿಜನಾ ಸುಳ್ಳ ದರ್ಶನ್ನು? ಎಸ್, ಕರೆ ಮಾಡಿರೋದು ನಿಜ ಅಂತ ಪೊಲೀಸ್ ಸಾಕ್ಷ್ಯಗಳು ಹೇಳ್ತಾ ಇವೆ. ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯ, ದರ್ಶನ್ ಮತ್ತು ಪವಿತ್ರ ಗೌಡ ಶೆಡ್ಗೆ ಹೋಗಿಲ್ವಾ? ಎಸ್, CCTV ದೃಶ್ಯ ಸಿಕ್ಕಿದೆ. ಇವರಿಬ್ಬರು ಅಲ್ಲಿ ಹೋಗಿರೋದು ನಿಜ, ಇವರ ಉಪಸ್ಥಿತಿ ಆ ಶೆಡ್ನಲ್ಲಿ ಇತ್ತು ಅನ್ನೋದು ಕೂಡ ನಿಜ ಅಂತ ಹೇಳಿ ಸಾಕ್ಷ್ಯ ಸಂಗ್ರಹ ಮಾಡಿಕೊಂಡಿದ್ದಾರೆ. ದರ್ಶನ್ ಶೆಡ್ಗೆ ಬಂದಿದ್ದ ಬಗ್ಗೆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆನೂ ಇದೆ. ಜೊತೆಗೆ ದರ್ಶನ್ ಹಲ್ಲೆ ಮಾಡಿರೋ ಬಗ್ಗೆ ಕೂಡ ಸ್ಥಳದಲ್ಲಿದ್ದ ಸಾಕ್ಷ್ಯ ಹೇಳಿಕೆ ಕೂಡ ಇದೆ. ಸ್ಥಳದಲ್ಲಿದ್ದಿದ್ದು ಈ 17 ಜನರಲ್ಲಿ ಒಬ್ಬ ಸಾಕ್ಷಿ ಹೇಳಿದ್ದಾನಾ, ಅಥವಾ ಅಲ್ಲಿ ಬೇರೆಯವರು ಯಾರಾದರೂ ಬಂದು ಹೇಳಿದ್ರೆ ಅದು ಕೂಡ ಇಂಪಾರ್ಟೆಂಟೇ. ಒಂದು ಸಾಕ್ಷಿ ಅಂತೂ ಇದೆ. ಸ್ವಾಮಿ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಹೊಡೆದ ಬಗ್ಗೆ ಪ್ರಮುಖ ಸಾಕ್ಷಿ ಸಿಕ್ಕಿದ್ಯಂತೆ. ಸಾಕ್ಷ್ಯ ನಾಶ ಪಡಿಸೋದಕ್ಕೆ ನಡೆಸಿರ್ತಕ್ಕಂಥ ವಾಟ್ಸಪ್ ಚಾಟಿಂಗ್ ಇದು ಕೂಡ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸ್ಬೇಕು ನಾವು. ಯಾಕಂದರೆ ವಾಟ್ಸಪ್ ಅಂತ ಬಂದಾಗ ನಿಮಗಲ್ಲಿ ನೋಡಿರ್ತೀರಿ ನೀವು, ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂಥೇಳಿ. ಯಾವ ಇಬ್ಬರು ವ್ಯಕ್ತಿಗಳ ನಡುವೆ ಇಲ್ಲಿ ಸಂಭಾಷಣೆ, ಕರೆ, ಮಾಹಿತಿ ವಿನಿಮಯ, ವಿಡಿಯೋ ಅಥವಾ ಭಾವಚಿತ್ರ ಶೇರ್ ಆಗುತ್ತೋ ಅದು ಆ ಇಬ್ಬರು ವ್ಯಕ್ತಿಗಳಿಗೆ ಬಿಟ್ಟರೆ ಅವರಾಗವರು ಬೇರೆಯವರೊಂದಿಗೆ ಹಂಚಿಕೊಳ್ಳದ ಹೊರತು ಇನ್ಯಾರಿಗೂ ಅದನ್ನು ನೋಡುವುದಕ್ಕೆ ಅವಕಾಶವಿರುವುದಿಲ್ಲ. ಇದು ವಾಟ್ಸಪ್ಪು ಒಬ್ಬ ವ್ಯಕ್ತಿಯೊಬ್ಬನ ಖಾಸಗಿತನಕ್ಕೆ ಕೊಡುವಂತಹ ಎನ್ಶೋರ್. ಅದು ಆ ಒಂದು ಖಚಿತತೆ, ಆ ಒಂದು ಖಾತ್ರಿ ಕೊಡುತ್ತದು. ನೋಡಪ್ಪ, ನೀನು ಇನ್ನೊಬ್ಬ ಎ ಇಂದ ಝೆಡ್ಗೆ ಒಂದು ಚಾಟಿಂಗ್ ನಡೀತಾ ಇರುತ್ತೆ ಅಂದರೆ A to Zಗೆ ಮಾತ್ರ ಗೊತ್ತಿರುತ್ತದು, ಮಧ್ಯದಲ್ಲಿಲ್ಲ. ಇನ್ಯಾರೋ ಅದಕ್ಕೆ ಎಂಟ್ರಿ ಆಗಿಬಿಡ್ತಾರೆ, ಅದನ್ನು ಹ್ಯಾಕ್ ಮಾಡಿಬಿಡ್ತಾರೆ, ಕದ್ದು ನೋಡಿಬಿಡ್ತಾರೆ, ಅದರ ಮೇಲೆ ಒಂದು ಕಣ್ಣಿಡ್ತಾರೆ. ನೋ, ಈ ಥರ ಚಾನ್ಸಸ್ ಇಲ್ಲ. ಅದು ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ವಾಟ್ಸಪ್ ಮೇಲೆ, ಆ ಸಂಸ್ಥೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥ ನಂಬಿಕೆ ಹಾಳಾಗ್ಬಿಡುತ್ತೆ. ಆ ನಂಬಿಕೆಯಿಂದ ಮಾಡ್ತಿರ್ತಾರೆ, ನಾನಿಲ್ಲಿ ಸೇಫ್, ನನ್ನ ಮಾಹಿತಿ ನನ್ನ ಖಾಸಗಿತನಕ್ಕೆ ಧಕ್ಕೆ ಆಗಲ್ಲ ಅಂತ. ಇದೇನೋ ವಾಟ್ಸಪ್ ಚಾಟಿಂಗ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡಬೇಕು. ಏನೋ ಸ್ಕ್ರೀನ್ಶಾಟ್ ಇಟ್ಕೊಂಡು ಅದು ಫೋಟೋ ಗ್ಯಾಲರಿಗೆ ಏನಾದರೂ ಬಂದು ಅದು ಗೂಗಲ್ಗೆ ಏನಾದರೂ ಸಿಂಕ್ ಆಗಿ ಅಲ್ಲಿಂದ ಸಿಕ್ಕಿದೆಯಾ, ಇದು ಚೆಕ್ ಮಾಡಬೇಕಾಗತ್ತೆ. ಪೊಲೀಸರ ಬಳಿ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ. ಕೊಲೆ ಆದಮೇಲೆ ಸರೆಂಡರ್ ಆಗೋಕ್ಕೆ 4 ಸೂಚನೆ ಕೊಡೋ ವಿಚಾರದಲ್ಲಿಯೂ ಕೂಡ ದರ್ಶನ್ ವಿರುದ್ಧವಾಗಿ ಸಾಕ್ಷಿ ಸಿಕ್ಕಿದೆ ಅಂತ. ಜೊತೆಗೆ ಕೊಲೆ ಆದ ಮೇಲೆ ಈಗೆಲ್ಲ ನಾವು ಮಾತಾಡ್ತಾ ಇದ್ವಿ, ಈಗ ಸ್ಟಾರ್ಟಿಂಗ್ ಈ ಕೊಲೆ ಆಯಿತು, ಡೆಡ್ ಬಾಡಿ ಸಿಕ್ತು ಅಂತ ಬಂದ ತಕ್ಷಣ ಕೆಲವು ಮಾಜಿ ಸಚಿವ ಮತ್ತು ಮಾಜಿ ಶಾಸಕರುಗಳು ದರ್ಶನ್ ಹೇಗಾದರೂ ಮಾಡಿ ಈ ಕೇಸಿಂದ ಬಿಡಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅಂತ. ಗೊತ್ತಿಲ್ಲ ದರ್ಶನ್ ಅವ್ರಿಗೆ ಕರೆ ಮಾಡಿದ್ರೆ ಗೊತ್ತಿಲ್ಲ, ಇನ್ಯಾರೋ ಸೆಲೆಬ್ರಿಟಿ ಕರೆ ಮಾಡಿದ್ರ, ಪ್ರಭಾವಿಗಳಿಗೆ ಕರೆ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಕೊಲೆ ಬಳಿಕ ದರ್ಶನ್ ಯಾವ್ಯಾವ ಗಣ್ಯರಿಗೆ ಫೋನ್ ಮಾಡಿದ್ರೋ ಆ ದೂರವಾಣಿ ಕರೆಗಳ ಡೀಟೇಲ್ಸ್ ಕೂಡ ಸಿಕ್ಕಿದೆ. ಹಾಗಾಗಿ ದರ್ಶನ್ ಈ ಒಂದು ಕೇಸಿಂದ ಚೆಕ್ ಮಾಡಿಕೊಂಡ್ರೆ, ಈ ಕೇಸಲ್ಲಿ ಚೆಕ್ ಮಾಡಿಕೊಂಡಾಗ ಅಷ್ಟು ಸುಲಭಕ್ಕೆ ಆಚೆ ಬರ್ತಾರೆ ಅಂತ ಹೇಳೋಕ್ಕಾಗ್ತಿಲ್ಲ.